ಪಿತ್ತ ಹಾಗೂ ಎಸಿಡಿಟಿಗೆ ಮನೆಮದ್ದುಗಳು, ಹೊಟ್ಟೆಯ ಉರಿ, ಹುಳಿ ಡಕ್ಕು ಮತ್ತು ಎದೆಯುರಿಗೆ ನೈಸರ್ಗಿಕ ಪರಿಹಾರಗಳು. ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಪಿತ್ತ, ಎಸಿಡಿಟಿ, ಹೊಟ್ಟೆಯಲ್ಲಿ ಉರಿ, ಎದೆಯುರಿ, ಹುಳಿ ಡಕ್ಕು ಮತ್ತು ಹೊಟ್ಟೆ ಭಾರವಾಗುವುದು ಸಾಮಾನ್ಯ ಸಮಸ್ಯೆಯಾಗಿದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡದಿರುವುದು, ಹೆಚ್ಚು ಖಾರ ಮತ್ತು ಎಣ್ಣೆಯುಕ್ತ ಆಹಾರ ಸೇವಿಸುವುದು, ಒತ್ತಡ, ನಿದ್ರೆಯ ಕೊರತೆ ಮತ್ತು ಅನಾರೋಗ್ಯಕರ ಜೀವನ ಶೈಲಿ ಈ ಸಮಸ್ಯೆಗಳಿಗೆ ಪ್ರಮುಖ ಕಾರಣಗಳಾಗಿವೆ. ಇಂದಿನ ವಿಡಿಯೋದಲ್ಲಿ ಪಿತ್ತ ಹಾಗೂ ಎಸಿಡಿಟಿಯನ್ನು ಕಡಿಮೆ ಮಾಡಲು ಸಹಾಯಕವಾಗಬಹುದಾದ ಕೆಲವು ಸರಳ ಮನೆಮದ್ದುಗಳು ಮತ್ತು ಜೀವನ ಶೈಲಿಯ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪಿತ್ತ ಮತ್ತು ಎಸಿಡಿಟಿ ಎಂದರೇನು? ನಾವು ತಿನ್ನುವ ಆಹಾರ ಜೀರ್ಣವಾಗಲು ಹೊಟ್ಟೆಯಲ್ಲಿ ಆಮ್ಲ ಉತ್ಪತ್ತಿಯಾಗುತ್ತದೆ. ಆದರೆ ಆ ಆಮ್ಲ ಅಗತ್ಯಕ್ಕಿಂತ ಹೆಚ್ಚು ಉತ್ಪತ್ತಿಯಾದಾಗ ಅಥವಾ ಅನ್ನನಾಳದ ಕಡೆಗೆ ಹಿಂತಿರುಗಿದಾಗ ಎದೆಯಲ್ಲಿ ಉರಿ, ಹುಳಿ ಡಕ್ಕು, ಹೊಟ್ಟೆಯ ಉರಿ ಮತ್ತು ಅಸ್ವಸ್ಥತೆ ಉಂಟಾಗಬಹುದು. ಸಾಮಾನ್ಯ ಲಕ್ಷಣಗಳು: ಎದೆಯಲ್ಲಿ ಉರಿ, ಹೊಟ್ಟೆಯಲ್ಲಿ ಉರಿ ಅಥವಾ ಉಬ್ಬರ, ಹುಳಿ ಡಕ್ಕು, ಬಾಯಿಯಲ್ಲಿ ಹುಳಿ ರುಚಿ, ವಾಕರಿಕೆ, ಊಟದ ನಂತರ ಭಾರವಾದ ಅನುಭವ. ಮನೆಮದ್ದು 1. ಬೆಚ್ಚಗಿನ ನೀರು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬೆಚ್ಚಗಿನ ನೀರನ್ನು ಕುಡಿಯುವುದು ಜೀರ್ಣಕ್ರಿಯೆಗೆ ಸಹಾಯ ಮಾಡಬಹುದು. ಮನೆಮದ್ದು 2. ಮಜ್ಜಿಗೆ. ಊಟದ ನಂತರ 1 ಲೋಟ ಮಜ್ಜಿಗೆಗೆ ಸ್ವಲ್ಪ ಹುರಿದ ಜೀರಿಗೆ ಪುಡಿ ಸೇರಿಸಿ ಕುಡಿಯಬಹುದು. ಇದು ಕೆಲವರಿಗೆ ಹೊಟ್ಟೆಯ ತಂಪಿನ ಅನುಭವ ನೀಡಬಹುದು. ಮನೆಮದ್ದು 3. ಸೋಂಪು. ಊಟದ ನಂತರ 1 ಚಮಚ ಸೋಂಪನ್ನು ಜಗಿದು ತಿನ್ನುವುದು ಜೀರ್ಣಕ್ರಿಯೆಗೆ ನೆರವಾಗಬಹುದು ಮತ್ತು ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡಲು ಸಹಾಯಕವಾಗಬಹುದು. ಮನೆಮದ್ದು 4. ಜೀರಿಗೆ ನೀರು. 1 ಚಮಚ ಜೀರಿಗೆಯನ್ನು ನೀರಿನಲ್ಲಿ ಕುದಿಸಿ ತಣ್ಣಗಾದ ನಂತರ ಕುಡಿಯಿರಿ. ಇದು ಕೆಲವರಿಗೆ ಜೀರ್ಣಕ್ರಿಯೆಗೆ ನೆರವಾಗಬಹುದು. ಮನೆಮದ್ದು 5. ಶುಂಠಿ. ಅಲ್ಪ ಪ್ರಮಾಣದಲ್ಲಿ ಶುಂಠಿಯನ್ನು ಆಹಾರದಲ್ಲಿ ಬಳಸುವುದು ಅಥವಾ ಶುಂಠಿ ಹಾಕಿದ ಬೆಚ್ಚಗಿನ ನೀರನ್ನು ಕುಡಿಯುವುದು ಜೀರ್ಣಕ್ರಿಯೆಗೆ ಸಹಾಯ ಮಾಡಬಹುದು. ಆದರೆ ಕೆಲವರಿಗೆ ಶುಂಠಿ ಎಸಿಡಿಟಿಯನ್ನು ಹೆಚ್ಚಿಸಬಹುದು. ಅಂಥವರು ಇದನ್ನು ತಪ್ಪಿಸುವುದು ಉತ್ತಮ. ಮನೆಮದ್ದು 6. ಪಕ್ವವಾದ ಬಾಳೆಹಣ್ಣು. ಕೆಲವರಿಗೆ ಪಕ್ವವಾದ ಬಾಳೆಹಣ್ಣು ಹೊಟ್ಟೆಯ ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಮನೆಮದ್ದು 7. ತೆಂಗಿನ ನೀರು. ತೆಂಗಿನ ನೀರು ದೇಹದ ನೀರಿನ ಸಮತೋಲನವನ್ನು ಕಾಪಾಡಲು ಸಹಾಯಕ. ಕೆಲವರಿಗೆ ಇದು ತಂಪಿನ ಅನುಭವ ನೀಡಬಹುದು. ಮನೆಮದ್ದು 8. ಸಮಯಕ್ಕೆ ಸರಿಯಾಗಿ ಊಟ. ಬಹಳ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇರಬೇಡಿ. ಸಮಯಕ್ಕೆ ಸರಿಯಾಗಿ ಸಣ್ಣ ಪ್ರಮಾಣದಲ್ಲಿ ಆಹಾರ ಸೇವಿಸುವುದು ಉತ್ತಮ. ಮನೆಮದ್ದು 9. ಖಾರ ಮತ್ತು ಎಣ್ಣೆಯುಕ್ತ ಆಹಾರ ಕಡಿಮೆ ಮಾಡಿ. ಅತಿಯಾದ ಖಾರ, ಕರಿದ ಪದಾರ್ಥಗಳು, ಫಾಸ್ಟ್ ಫುಡ್ ಮತ್ತು ಗ್ಯಾಸ್ ಪಾನೀಯಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಮನೆಮದ್ದು 10. ಊಟದ ನಂತರ ಸ್ವಲ್ಪ ನಡೆಯಿರಿ. ಊಟ ಮಾಡಿದ ತಕ್ಷಣ ಮಲಗುವ ಬದಲು 10 ರಿಂದ 15 ನಿಮಿಷ ನಿಧಾನವಾಗಿ ನಡೆಯಿರಿ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡಬಹುದು. ಜೀವನ ಶೈಲಿಯ ಕೆಲವು ಉತ್ತಮ ಅಭ್ಯಾಸಗಳು: ಸಾಕಷ್ಟು ನೀರು ಕುಡಿಯಿರಿ. ರಾತ್ರಿ ತಡವಾಗಿ ಊಟ ಮಾಡಬೇಡಿ. ಊಟ ಮಾಡಿದ ತಕ್ಷಣ ಮಲಗಬೇಡಿ. ಒತ್ತಡ ಕಡಿಮೆ ಮಾಡಲು ಯೋಗ ಅಥವಾ ಧ್ಯಾನ ಮಾಡಿ. ಪ್ರತಿದಿನ 7 ರಿಂದ 8 ಗಂಟೆಗಳ ನಿದ್ರೆ ಪಡೆಯಿರಿ. ಯಾವಾಗ ವೈದ್ಯರನ್ನು ಸಂಪರ್ಕಿಸಬೇಕು? ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಎನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಆರೋಗ್ಯಕ್ಕೆ ಸಂಬಂಧಿಸಿದ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆರೋಗ್ಯವಾಗಿರಿ, ಸಂತೋಷವಾಗಿರಿ.